ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿಎ ಭುವನ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸದ ಒತ್ತಡದಿಂದಲೇ ಬಿಎಲ್ಒ ಭುವನ ಬಲಿಯಾದ್ರ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ವಿಎ ಭುವನ ಸಾವು ಆರೋಪ ಕೇಳಿ ಬರ್ತಾ ಇದೆ. ಕೆಲಸದ ಒತ್ತಡದಿಂದಲೇ ಬಿಎಲ್ಒ ಭುವನ ಬಲಿಯಾದ್ರ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಆಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲರೂ ಬೆಳಗ್ಗೆ 6:30ಕ್ಕೆ ಸ್ಪಾಟ್ನಲ್ಲಿ ಇರಬೇಕು. ನಾನು ಬೆಳಗ್ಗೆ 7:30ಕ್ಕೆ ರಿಪೋರ್ಟ್ ಮಾಡ್ಕೊಳ್ತೀನಿ. ಬಿಎಲ್ಒಗಳಿಗೆ ಸೂಚನೆ ಕೊಟ್ಟಿದ್ರು ತಹಶೀಲ್ದಾರ್ ರಾಜೇಶ್ವರಿ. ಡಿಸಿ ಎಸಿ ಸರ್ಪ್ರೈಸ್ ವಿಸಿಟ್ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಸರಿಯಾದಂತಹ ಸಮಯಕ್ಕೆ ಹಾಜರಿರಬೇಕು ಹೀಗಂತ ತಹಶೀಲ್ದಾರ್ ರಾಜೇಶ್ವರಿ ಅವರ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಆಕ್ಚುಲಿ ಬೆಳಗ್ಗೆ 6:30 ಕೆಲಸದ ಸಮಯ ಅಲ್ಲ. ಏನೇ ಇವರು ಕೆಲಸ ಮಾಡ್ತಾ ಇದ್ರು ಕೂಡ ಅದು ಕೆಲಸದ ಸಮಯ ಅಂತೂ ಅಲ್ವೇ ಅಲ್ಲ. ಈಗ ಗೌರ್ಮೆಂಟ್ ಕೆಲಸದ ಸಮಯ ಏನಿರುತ್ತೆ 9:30 10 ಗಂಟೆಯಿಂದ 5:30 ಅಥವಾ 6 ಗಂಟೆ ತನಕ ಇರುತ್ತೆ. ಕೆಲಸದ ಸಮಯ ಆಯಿತು, ಒಂದಷ್ಟು ಕೆಲಸಕ್ಕೆ ನಿಯೋಜನೆಯನ್ನಗೊಂಡಿದ್ದಾರೆ ಅಂತಂದರೆ ಒತ್ತಡವನ್ನು ಹಾಕುವಂಥದ್ದು ಬೇಡ, ಒತ್ತಡ ಹಾಕಬಾರ್ದು. ಈಗ ಜನರು ಕೆಲಸನೇ ಮಾಡ್ತಾ ಇರ್ತಾರೆ, ಒತ್ತಡವನ್ನು ಹಾಕುವಂಥ ಕೆಲಸಗಳನ್ನು ಅಧಿಕಾರಿಗಳಾಗಿದ್ದವರು ಮಾಡಬಾರ್ದು. ಸ್ಮೂತಾಗಿ ಕೆಲಸವನ್ನು ಮಾಡಿಸ್ಕೊಂಡು ಹೋಗಬೇಕು. ಅದರಲ್ಲೂ ನೋಡಿ ಇವರು ಬೆಳಗ್ಗೆ 6:30ಕ್ಕೆ ಸ್ಪಾಟ್ನಲ್ಲಿ ಇರಬೇಕು ಅಂತ ಹೇಳಿ ಏನು ತಹಶೀಲ್ದಾರ್ ರಾಜೇಶ್ವರಿ ಅವರು ಮಾತನಾಡಿದಾರಲ್ಲ, ಆ ಒಂದು ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅಂದರೆ ಕೆಲಸದ ಒತ್ತಡದಿಂದಲೇ ಬಿಎಲ್ಒ ಭುವನ ಅವರು ಬಲಿಯಾದ್ರೆ. ಯಾಕೆಂದರೆ ನಿದ್ದೆ, ಅವ್ರಿಗೂ ನಿದ್ದೆ ಬೇಕು, ಚೆನ್ನಾಗಿ ನಿದ್ದೆ ಆಗಬೇಕು. ಆನಂತರವಾಗಿ ಬೆಳಿಗ್ಗೆ ಕೆಲಸಕ್ಕೆ ಬಂದರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಇಲ್ಲಾಂತಂದರೆ ಒತ್ತಡಗಳನ್ನು ಹಾಕಿದ್ರೆ ಏನಾಗುತ್ತೆ, ಆ ಕೆಲಸನೂ ಸಾಗಲ್ಲ, ಅವ್ರಿಗೂ ಕೂಡ ಹರಿಬಿರಿ ಆಗಿಬಿಡುತ್ತೆ. ಸೊ ಇದರಿಂದಾಗಿಯೇ ಈ ಒಂದು ಆಕ್ಸಿಡೆಂಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸ್, BLOs, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡ್ಬೇಕಾಗುತ್ತೆ, ನಾವು ಮತ್ತೆ AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡ್ ಅಲ್ಲಿ ಇರಿ. ಮತ್ತೆ ಇನ್ನೊಂದು ಏನು ನಿಮ್ಗೆ ವಿಚಾರ ಅಂತಂದ್ರೆ, ಸರ್ಪ್ರೈಸ್ ವಿಸಿಟ್ AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOsಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡ್ ಅಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ತಮ್ಗೆ, ಯಾಕೆ ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡ್ ಅಲ್ಲಿ ಇಲ್ಲ ಅಂತಾನೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದು ಮಾಹಿತಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲಾ ವಿಲೇಜ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಹೇಮಂತ್, ಈಗ ಸರ್ಕಾರಿ ಕೆಲಸಕ್ಕೂ ಕೂಡ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಏನೋ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತಂದ್ರು 6:30ಗೆ ಕೆಲಸ ಶುರುವಾಗುತ್ತೆ. ಅದರಲ್ಲೂ ಕೂಡ ಇವ್ರನ್ನ ನಿಯೋಜನೆ ಮಾಡಿದ ಏನಕ್ಕೆ SIR ಪ್ರಕ್ರಿಯೆಗೆ. SIR ಏನು 6:30ಯಿಂದಲೇ ಆರಂಭ ಆಗ್ತಾ ಇತ್ತಾ, ಅಥವಾ ಇವೆಲ್ಲವೂ ಕೂಡ ಹೇಳ್ತಾ ಇದೆ ಅಂದರೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಭಾಳಷ್ಟು ಒತ್ತಡ ಆಗುವಂಥ ಕಾರಣವಾಗಿ ಸರಿಯಾದಂಥ ನಿದ್ದೆ ಆಗೋದಿಲ್ಲ, ಭಾಳಷ್ಟು ತೊಂದರೆ ಆಗುತ್ತೆ, ಮಾನಸಿಕವಾಗಿಯೂ ಕೂಡ ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತೆ. ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ವಿಚಾರ ಸಂಬಂಧವಾಗಿ? SIR ಪ್ರಕ್ರಿಯೆ ರಾಜ್ಯದಲ್ಲಿ ಏನು ಬಹುತೇಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತುಮಕೂರಿನಲ್ಲಿ ಆಗಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ರಾಜೇಶ್ವರಿ ಅವರು ಒತ್ತಡವನ್ನ ಏರ್ತಾ ಇದ್ದವರು ಎನ್ನುವಂಥದ್ದು ಹಿಂದಿಂದಲೂ ಕೇಳ ಬರ್ತಿದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಸದ್ಯ ಈಗ ವೈರಲ್ ಆಗಿರುವಂತದ್ದು. ಏನು ನಿನ್ನೆ VA ಭುವನ ಅವರ ಅಪಘಾತ ಆಯ್ತು, ಆ ಅಪಘಾತಕ್ಕೂ ಮುನ್ನ ಈ ಒಂದು ಆಡಿಯೋ ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿದ್ರು ತಹಶೀಲ್ದಾರ್ ರಾಜೇಶ್ವರಿ ಅವ್ರನ್ನವರು ಅನ್ನೋದು ಈಗ ಸದ್ಯ ವೈರಲ್ ಆಗ್ತಾ ಇರುವಂತ ಆಡಿಯೋದಲ್ಲಿ ಇರುವಂತದ್ದು. ಆ ಆಡಿಯೋ ಪ್ರಕಾರ ಏನು ತಹಸೀಲ್ದಾರ್ ಹೇಳೋ ಪ್ರಕಾರ ಬೆಳಗ್ಗೆ 6:30ಕ್ಕೆ ಎಲ್ಲರೂ ಕೂಡ ಏನು ಅವರ ಕಾರ್ಯಸ್ಥಾನದಲ್ಲಿ ಇರಬೇಕು. ಮತ್ತೆ 7:30ಕ್ಕೆ ನಾನು ರಿಪೋರ್ಟ್ ತಗೊಂಡಂತ ಸಂದರ್ಭದಲ್ಲಿ ಯಾರು ಇರಲ್ಲ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ನಾನು ಮೇಲಧಿಕಾರಿಗಳಿಗೆ ಬರ್ತೀನಿ ಅನ್ನೋಂಥ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ವಾಗ್ದಾನ ಮಾಡೋ ರೀತಿಯಲ್ಲಿ ಮೇಲಧಿಕಾರಿ ನಡ್ಕೊಂಡಿರುವಂತದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಸರ್ಕಾರಿ ಅಧಿಕಾರಿಗಳಿಗೆ ಏನು DK ಶಿವಕುಮಾರ್ ಅವರು ಹಿಂದೆ ಹೇಳಿರೋ ಪ್ರಕಾರ ಮುಖ್ಯಮಂತ್ರಿ ಅವರು ಬೆಳಗ್ಗೆ 10 ಗಂಟೆಗೆ ಏನು ಕಾರ್ಯಸ್ಥಾನದಲ್ಲಿ ಇರಬೇಕು, ತಮ್ಮ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಏನು ತುಮಕೂರು ಜಿಲ್ಲಾಡಳಿತ ತಮ್ಮ ಪ್ರಕ್ರಿಯೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು SIR ನ ಅರ್ಜಿಗಳನ್ನ ಏನು ಎಲ್ರಿಗೂ ಕೂಡ ಕೊಟ್ಟು ಬೇಗ ಮುಗಿಸ್ಬೇಕು, ನಾವು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಏನು ಕಾರ್ಯತಂತ್ರವನ್ನ ರೂಪಿಸಿ ಒತ್ತಡವನ್ನ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಏನು ಅಧಿಕಾರಿಗಳು ಬೆಳಗ್ಗೆ 6:30ರಿಂದಲೇ ಏನು ಒಂದು ಅರ್ಜಿಗಳನ್ನ ತೆಗೆದುಕೊಂಡೋಗಿ ಗ್ರಾಮಸ್ಥ ಮನೆಗಳಿಗೆ ತಲುಪಿಸುವಂತ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಏನು ಜಿಲ್ಲಾಡಳಿತ ಒತ್ತಡವನ್ನ ಹಾಕಿತ್ತು ಅಂತ ಹೇಳಿ ಹೇಳಲಾಗ್ತಾ ಇರುತ್ತೆ. ಈಗಾಗಲೇ ಏನು ರಾಜೇಶ್ವರಿ ಅವರ ಆಡಿಯೋ, ಏನು ತಹಸೀಲ್ದಾರ್ ರಾಜೇಶ್ವರಿ ಇದ್ದಾರೆ ಅವರ ಆಡಿಯೋ ಸದ್ಯ ವೈರಲ್ ಆಗಿರುವಂತದ್ದು. ಏನು ಈ ಆಡಿಯೋದಲ್ಲಿ ಯಾವ ರೀತಿ ಒತ್ತಡ ಹಾಕಿದ್ರು, ಮತ್ತೆ ಸಭೆಗಳಲ್ಲಿ ಏನು ಮೀಟಿಂಗ್ ಗಳನ್ನ ಮಾಡಿ ಅಲ್ಲಿ ಕೂಡ ಏನು ಅಧಿಕಾರಿಗಳಿಗೆ
ಒತ್ತಡವನ್ನು ಹಾಕಿದ್ರು. ಈ ಒಂದು ಒತ್ತಡಕ್ಕೆ ಸಿಲುಕಿದ ಸಂದರ್ಭದಲ್ಲಿ ನಮ್ಮ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಈ ರೀತಿಯ ಒತ್ತಡಕ್ಕೆ ಸಿಲುಕಿ ಅಪಘಾತವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸದ್ಯ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹೇಳ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮ ಮತ್ತೆ ಏನು ಜಿಲ್ಲಾಧಿಕಾರಿಗಳೇನಿದ್ದಾರೆ ಅವ್ರನ್ನ ಅಮಾನತು ಏನು ವರ್ಗಾವಣೆಯನ್ನ ಮಾಡಬೇಕು. ಮತ್ತೆ ಯಾರು ಈ ರೀತಿಯ ಕ್ರಮವನ್ನ ವಹಿಸಿದ್ರು ಅಂತ ಒತ್ತಡವನ್ನ ಹಾಕಿದ್ರು ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.